ಕಂಚೀಪುರ ದೇವಿ ಕಾಮಾಕ್ಷಿ ಕಾಯೇ ಕಂಚೀಪುರ ದೇವಿ ಕಾಮಾಕ್ಷಿ ಕಾಯೇ ವಾರಣಾಸಿ ವಾಸಿನಿ ವಿಶಾಲಾಕ್ಷಿ ವನಜ ಪವಾವಂದಿದೆ ವನಜಾಕ್ಷಿ ವಾರಣಾಸಿ ವಾಸಿನಿ ವಿಶಾಲಾಕ್ಷಿ ವನಜ ಪವಾವಂದಿದೆ ವನಜಾಕ್ಷಿ ಕಾಯೇ ಕಂಚೀಪುರ ದೇವಿ ಕಾಮಾಕ್ಷಿ ಕಾಯೇ ಅಷ್ಟಭುಜಾಕರ ತ್ರಿಶೂಲಧಾರಿಣಿ ಜಗದಂಬಾ ಗೌರಿ ಸಿಂಹವಾಹಿನಿ ಮಂಗಳದಾಯಿನಿ ಮಾತೆ ಭವಾನಿ ಸರ್ವಲೋಕ ಜನನಿ ಮಹಿಷಾಸುರಮರ್ದಿನಿ ಅಂಬಾ ಗೌರಿ ಚಂದ್ರಚೂಡ ಚಂದ್ರವದನ ಜಗೋರೆ ಚಂಡಮಂಡಾಸುರ ದಲನೆ ಕೋರೆ ಸಹಸ್ರಾಗೋಜ್ವಲೆ ವದನೆ ಸುಸ್ಮಿತೆ ಅರುಣ ವಸ್ತ್ರ ವಿವಿಧ ವರ್ಣ ಪ್ರಿಯೆ ಕಾಯೇ ಕಂಚೀಪುರ ದೇವಿ ಕಾಮಾಕ್ಷಿ ಕಾಯೇ ಕಾಳಿಗಾತ್ಯಾಯಿನಿ ಕದಂಬವನವಾಸಿನಿ ತ್ರಿಪುರ ಸುಂದರಿ ತಾರಾಪಾಪನಾಶಿನಿ ಅನ್ನಪೂರ್ಣೇಶ್ವರಿ ಅನಂಗಾರಿ ಅದಾಂಗಿ ಚಿಚಕ್ತಿ ಜನ್ಮಯಿ ಚಿದ್ವಿಲಾಸಿನಿ ಅಂಬಾ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಜಸ್ಟ್ ವಿ ತ್ರೀ ಚಾನಲ್ಗೆ ಸುಸ್ವಾಗತ. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಾರತ ದೇಶವು ಧಾರ್ಮಿಕ ಆಚರಣೆ ಹಾಗೂ ಧಾರ್ಮಿಕ ಸಾಹಿತ್ಯಗಳನ್ನೊಳಗೊಂಡ ಪುರಾತನ ಸಂಸ್ಕೃತಿಯನ್ನು ಹೊಂದಿದೆ. ಧರ್ಮಗ್ರಂಥಗಳಾದ ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ ಹೀಗೆ ಅನೇಕ ಗ್ರಂಥಗಳ ಆಗರವಾಗಿದೆ. ವರ್ಷದಲ್ಲಿ ಬರುವ ಒಂದೊಂದು ಹಬ್ಬಗಳನ್ನು ಅವರವರ ಇಷ್ಟ ದೈವಗಳಿಗೆ ಅನುಗುಣವಾಗಿ ಪೂಜಿಸಿ ಹೋಮ, ಹವನ, ಯಜ್ಞ, ಯಾಗಾದಿಗಳನ್ನು ಮಾಡಿ ಕಾಣದ ದೈವೀ ಶಕ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಭಾರತ ದೇಶದಲ್ಲಿ ಬರುವ ಪ್ರಮುಖವಾದ ಹಾಗೂ ವಿಶೇಷವಾದ ಹಬ್ಬಗಳಲ್ಲಿ ನವರಾತ್ರಿ ಒಂದು. ಇದು ಹೆಸರೇ ಸೂಚಿಸುವಂತೆ 9 ರಾತ್ರಿ 10 ದಿನಗಳಿಂದ ಕೂಡಿದ ಹಬ್ಬವಾಗಿದೆ. ಈ ಹಬ್ಬದ ವಿಶೇಷತೆ ಎಂದರೆ ಸ್ತ್ರೀ ಶಕ್ತಿಯನ್ನು ಆರಾಧಿಸುವ ಭಾರತ ದೇಶದ ಪರಂಪರೆಯನ್ನು ಕಾಣಬಹುದು. ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತವೆ. ಆದರೆ ಆಶ್ವೀಜ ಮಾಸದಲ್ಲಿ ಬರುವ ನವರಾತ್ರಿಯನ್ನು ಭಾರತದಾದ್ಯಂತ ಆಚರಿಸುತ್ತಾರೆ. ಸಂಸ್ಕೃತದಲ್ಲಿ ನವ ಎಂದರೆ ಶಾಂತಿ, ರಾತ್ರಿ ಎಂದರೆ ತಾಪತ್ರ್ಯ, ತಾಪತ್ರ್ಯಗಳಲ್ಲಿ ಶಾಂತಿಯನ್ನು ಕಾಣುವುದು. ಮತ್ತೊಂದು ಅರ್ಥದಲ್ಲಿ ರಾತ್ರಿಯನ್ನು ನಾವು ದೀರ್ಘಕಾಲದ ನಿದ್ದೆಯಲ್ಲಿ ಕಳೆದು, ಅಂದರೆ ಕತ್ತಲೆಯಲ್ಲಿ ಕಳೆದು ಬೆಳಗ್ಗೆ ನವಚೈತನ್ಯದೊಂದಿಗೆ ಹೊಸ ದಿನ, ಬೆಳಕು, ಜೀವನವನ್ನು ಪ್ರಾರಂಭಿಸುತ್ತೇವೆ. ವರ್ಷದಲ್ಲಿ ಈ 9 ದಿನಗಳು ದೇವತಾರಾಧನೆಯನ್ನು ಕೂಡಿಕೊಂಡು ನವ ಉಲ್ಲಾಸದಿಂದ ಹೊಸ ಜೀವನವನ್ನು ಪ್ರಾರಂಭಿಸುವ ಒಂದು ಸಿದ್ಧಾಂತವನ್ನು ಕಾಣಬಹುದು. ಮೊದಲ 3 ದಿನಗಳಲ್ಲಿ ಮಹಾಕಾಳಿಯನ್ನು ಪೂಜಿಸಲಾಗುತ್ತದೆ. ದುರ್ಗಿಯ ನವ ಅವತಾರಗಳಲ್ಲಿ ಒಂದಾದ ಮಹಾಕಾಳಿಯ ಆರಾಧನೆಯಿಂದ
ದುಷ್ಟಶಕ್ತಿಗಳನ್ನು ನಾಶಗೊಳಿಸಿ ಶಿಷ್ಟರನ್ನು ಸಂರಕ್ಷಿಸುವ ಪರಿಯನ್ನು ನೋಡಬಹುದು. ನಮ್ಮಲ್ಲಿರುವ ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ಸದ್ಭಾವನೆಯೊಂದಿಗೆ ಎಲ್ಲರಲ್ಲೂ ಬೆರೆತು ಜೀವನವನ್ನು ಸಾಗಿಸುವ ಶಕ್ತಿಯನ್ನು ಕಾಣಬಹುದು. ನಂತರದ 3 ದಿನಗಳಲ್ಲಿ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ. ತಾಮಸ ಗುಣವನ್ನು ಹತೋಟಿಯಲ್ಲಿರಿಸಿ ರಜೋಗುಣ ಸಂಪನ್ನೆಯಾದ ಮಹಾಲಕ್ಷ್ಮಿಯ ಆರಾಧನೆಯಿಂದ ಕೂಡಿರುತ್ತದೆ. ಇದರಿಂದ ಸಕಲ ಸೌಭಾಗ್ಯವೂ ಸಿದ್ಧಿಸುತ್ತದೆ ಎನ್ನುವ ಒಂದು ನಂಬಿಕೆ. ನಂತರದ 3 ದಿನಗಳಲ್ಲಿ ಸಾತ್ವಿಕ ಗುಣವುಳ್ಳ ಶ್ರೀ ಸರಸ್ವತಿಯನ್ನು ಆರಾಧಿಸಿ ಜ್ಞಾನ ಹಾಗೂ ವಿನಯದಿಂದ ಕೂಡಿದ ಜೀವನವನ್ನು ಸಾಗಿಸುವ ಮನೋಭಾವನೆಯನ್ನು ಕರುಣಿಸೆಂದು ದೇವಿಯಲ್ಲಿ ಪ್ರಾರ್ಥಿಸುವ ಒಂದು ಪೂಜೆ. ಹೀಗೆ 9 ದಿನಗಳು ನವದುರ್ಗಿಯ ವಿವಿಧ ಅವತಾರಗಳನ್ನು ಪೂಜಿಸಿ 10ನೆಯ ದಿನ ವಿಜಯವನ್ನು ಸಾಧಿಸಿ ಧೈರ್ಯದಿಂದ ಜೀವನದಲ್ಲಿ ಬರುವ ದಿನಗಳನ್ನು ಸ್ವಾಗತಿಸಿ ಸಾಧಿಸುವ ಪರಿಪಾಠ ಹಿಂದಿನಿಂದಲೂ ಬಂದಿದೆ. ದುರ್ಗಾ ಅಥವಾ ಶಕ್ತಿ ದೇವಿಯ 9 ವಿವಿಧ ರೂಪಗಳನ್ನು ಪೂಜಿಸಲಾಗುವುದು. ದೇವಿ, ತಾಯಿ, ಪತ್ನಿ, ಜಗನ್ಮಾತೆ, ಸ್ಥಿತಿ, ಸೃಷ್ಟಿ, ಲಯಕಾರಿಣಿಯಾಗಿ ಅವಳನ್ನು ಆರಾಧಿಸಿ ಅವಳ ಕೃಪೆಗೆ ಪಾತ್ರರಾಗುತ್ತಾರೆ. ಋಗ್ವೇದದಷ್ಟೇ ಪುರಾತನವಾದಂತಹ ಸಪ್ತಶತಿಯಲ್ಲಿ ವಿಶ್ವದಲ್ಲಿ ಭುಗಿಲೇಳುವ ಹಾಹಾಕಾರವನ್ನು ಧ್ವಂಸಗೊಳಿಸಿ ಶಾಂತಿಯನ್ನು ಸ್ಥಾಪಿಸುವ ಶಕ್ತಿ ಜಗನ್ಮಾತೆಯಾದ ಮಹಾಶಕ್ತಿಗೆ ಇದೆ ಎನ್ನುವ ಉಲ್ಲೇಖನವಿದೆ. ಜಗತ್ತಿನಲ್ಲಿ ಅಬ್ಬರಿಸಿರುವ ಈ ವಿಪತ್ಕಾರಿ ವೈರಾಣುವಿನಿಂದ ಮುಕ್ತವಾಗಿ ಆರೋಗ್ಯದ ಹಣತೆಯನ್ನು ಬೆಳಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಮ್ಮ ಮುಂದಿನ ಅಂಕಣಗಳನ್ನು ನವಮಾತೃಕೆಯರ ವಿವರಣೆಯೊಂದಿಗೆ ಸಂಧಿಸುತ್ತೇನೆ. ನವರಾತ್ರಿಯ ಹಬ್ಬವನ್ನು ಭಾರತದಾದ್ಯಂತ ಆಚರಿಸುವ ಒಂದು ಕಿರು ಪರಿಚಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ದಕ್ಷಿಣ ಭಾರತದಲ್ಲಿ ನವರಾತ್ರಿಯ ಮೊದಲನೆಯ ದಿನ ಕಳಶವನ್ನು ಸ್ಥಾಪಿಸಿ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಬೊಂಬೆಯನ್ನು 9 ಮೆಟ್ಟಿಲುಗಳನ್ನು ಮಾಡಿ ಪ್ರದರ್ಶಿಸುತ್ತಾರೆ. ಪಟ್ಟದ ಗೊಂಬೆ ಎಂದು ರಾಜಾರಾಣಿಯರನ್ನು ಜೋಡಿಸಿ ರಾಮಾಯಣ, ಮಹಾಭಾರತದ ದೃಶ್ಯಾವಳಿಗಳು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ದೃಶ್ಯಾವಳಿಗಳನ್ನು ಬೊಂಬೆಗಳಿಂದ ಪ್ರದರ್ಶಿಸುತ್ತಾರೆ. ಭತ್ತ ಹಾಗೂ ಹೆಸರು ಕಾಳಿನ ಪೈರುಗಳನ್ನು ಬೆಳೆಸಿ ಮೃಗಾಲಯ, ಕಾಡುಗಳು, ಹಳ್ಳಿಗಳು, ಗ್ರಾಮಗಳ ಸಂಸ್ಕೃತಿ ಇವುಗಳನ್ನು ಉಲ್ಲೇಖಿಸುತ್ತಾರೆ. ಎಲ್ಲವೂ ಪ್ರದರ್ಶನದಲ್ಲಿ ಕೂಡಿರುತ್ತದೆ. ಇದು ಆಯಾ ಪ್ರಾಂತ್ಯದ ಜನರ ಕಲೆಯನ್ನು, ಅಭಿರುಚಿಯನ್ನು ಬಿಂಬಿಸುತ್ತದೆ. ಕೊಲುವು, ಗೊಲು ಎಂದು ತಮಿಳುನಾಡು, ಆಂಧ್ರದಲ್ಲಿ ಪ್ರಸಿದ್ಧವಾಗಿದೆ. ಕರ್ನಾಟಕದಲ್ಲಿ ರಾಜಮನೆತನದ ವೈಭವವನ್ನು ನಾಡ ಹಬ್ಬವೆಂದು ಆಚರಿಸುತ್ತಾರೆ. ಇನ್ನು ಗುಜರಾತಿನಲ್ಲಿ ದೇವಿಯ ಆರಾಧನೆಯಲ್ಲಿ ಗರ್ಬಾ ಬಹಳ ಮುಖ್ಯ ಹಾಗೂ ಹೆಸರುವಾಸಿಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ದೇವಿಯ ಮೂರ್ತಿಯನ್ನು ಅತ್ಯಂತ ಸುಂದರ ಹಾಗೂ ಶ್ರದ್ಧಾಭಾವದಿಂದ ನಿರ್ಮಾಣಿಸಿ ದೇವಿಯನ್ನು ಆರಾಧಿಸಿ 9 ದಿನಗಳ ನಂತರ ವಿಸರ್ಜಿಸುತ್ತಾರೆ. ಈ 9 ದಿನವೂ ದೇವಿ ಮಹಾತ್ಮೆಯ ಪಠಣ, ಹೋಮ, ಹವನ, ಮಂತ್ರಘೋಷ, ಭಜನೆ, ಸಂಗೀತ, ನೃತ್ಯದಿಂದ ಕೂಡಿರುತ್ತದೆ. ಮನೆಯಲ್ಲಿ ಉಪವಾಸ, ಹಾಲು, ಹಣ್ಣು, ಹಣ್ಣಿನ ರಸ ಸೇವಿಸಿ ವ್ರತ ಕೈಗೊಂಡು ಸನ್ಮಂಗಳವನ್ನು ಉಂಟು ಮಾಡಲೆಂದು ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ. ಮನೆಗಳಲ್ಲಿ ರಾಮಾಯಣ ಪಾರಾಯಣ ಮಾಡಿ ವಿಜಯದಶಮಿಯ ದಿನದಂದು ಪಟ್ಟಾಭಿಷೇಕ ಮಾಡುವುದು ರೂಢಿಯಲ್ಲಿದೆ. ಉತ್ತರ ಭಾರತದಲ್ಲಿ ರಾವಣ, ಕುಂಭಕರ್ಣ, ಮೇಘನಾಥ ಪುತ್ತಳೆಗಳನ್ನು ಮಾಡಿ ಅದನ್ನು ದಹಿಸಿ ದುಷ್ಟಶಕ್ತಿಯ ನಾಶವಾಯಿತೆಂದು ಹರ್ಷಿಸುತ್ತಾರೆ. ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣರ ಸಮೇತ ಅಯೋಧ್ಯೆಗೆ ಆಗಮಿಸುತ್ತಾರೆಂದು ಮನೆಗಳಲ್ಲಿ ಕಾತುರದಿಂದ ಎದುರು ನೋಡುತ್ತಾರೆ ಎನ್ನುವ ಪ್ರತೀತಿ ಇದೆ. ನವರಾತ್ರಿಯ ಮೊದಲನೆಯ ದಿನ ದೇವಿ ಶೈಲಪುತ್ರಿಯಿಂದ ಪ್ರಾರಂಭವಾಗುತ್ತದೆ. ಪ್ರತಿಪದ ಎಂದು ಕರೆಯುವುದುಂಟು. ಅಂದರೆ ಹಿಮವಂತನ ಮಗಳು, ಪಾರ್ವತಿಯ ಅವತಾರ. ದೀರ್ಘ ತಪಸ್ಸುಗೈದು ಶಿವನನ್ನು ವರಿಸುತ್ತಾಳೆ. ಇವಳ ವಾಹನ ನಂದಿ. ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ತಾವರೆಯನ್ನು ಧರಿಸಿರುತ್ತಾಳೆ. ಮಹಾಕಾಳಿಯ ಒಂದು ಅವತಾರ. ಮಧು ಮತ್ತು ಕೈಟಭ ಎಂಬ ರಾಕ್ಷಸರನ್ನು ಸಂಹರಿಸಿ ಮಧುಕೈಟಭನಾಶಿನಿ ಎಂಬ ಹೆಸರಿನಿಂದಲೂ ಪೂಜಿಸಲ್ಪಡುತ್ತಾಳೆ. ಮಧು ಎಂದರೆ ಬೇಕು, ಅಪೇಕ್ಷೆ ಎನ್ನುವ ಅರ್ಥ. ಕೈಟಭ ಎಂದರೆ ದ್ವೇಷ, ವೈರ, ಅಸಹ್ಯ ಎನ್ನುವ ಅರ್ಥ. ಈ ದೇವಿಯ ಆರಾಧನೆಯಿಂದ ಈ ಗುಣಗಳಿಂದ ಜಯ ಸಾಧಿಸುವ ಶಕ್ತಿ ಏರ್ಪಡುತ್ತದೆ. ನವರಾತ್ರಿಯ ಮೊದಲನೆಯ ದಿನ
ಬೂದು ಬಣ್ಣ ಧಾರಣೆ. ಇದು ಶಕ್ತಿ ಹಾಗೂ ಬದಲಾವಣೆಯ ಸಂಕೇತ. ಶೈಲಪುತ್ರಿಯು ಬೂದು ಬಣ್ಣದ ಸೀರೆಯನ್ನು ಉಟ್ಟಿರುತ್ತಾಳೆ. ಇದರಿಂದ ಹೆಸರು, ಕೀರ್ತಿ ಹಾಗೂ ಧನ ಲಭಿಸುತ್ತದೆ ಎಂಬ ನಂಬಿಕೆ. ಚಂದ್ರನನ್ನು ಪ್ರತಿನಿಧಿಸುವ ಈಕೆ ಕೆಟ್ಟ ಪರಿಣಾಮಗಳಿಂದ ಮುಕ್ತಿಯನ್ನು ಕೊಡುತ್ತಾಳೆ. 2ನೆಯ ದಿನ ಬ್ರಹ್ಮಚಾರಿಣಿ. ನವರಾತ್ರಿಯ 2ನೆಯ ದಿನ ಬ್ರಹ್ಮಚಾರಿಣಿಯ ಪೂಜೆ. ದುರ್ಗಿಯ ಇನ್ನೊಂದು ಅವತಾರ. ದೇವಿಯ ಕನ್ಯಾರೂಪದ ಆರಾಧನೆ. ಸತಿಯ ಆತ್ಮಾರ್ಪಣೆಯಿಂದ ಅತೀವ ದುಃಖ ತಪ್ತನಾದಂಥ ಪರಶಿವನು ಸಮಾಧಿಯಲ್ಲಿ ಲೀನವಾಗುತ್ತಾನೆ. ಸತಿಯು ತನ್ನ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಪುತ್ರಿಯಾಗಿ ಶಿವನನ್ನು ವರಿಸಲು ದೀರ್ಘವಾದ ತಪಸ್ಸು ಕೈಗೊಂಡು ಅನ್ನಾಹಾರ ಸೇವಿಸದೆ ಚಳಿ, ಗಾಳಿ, ಹಿಮದಲ್ಲಿ ದಿನ ಕಳೆಯುತ್ತಾಳೆ. ಕನ್ಯಾವಸ್ಥೆಯ ಈ ದೃಢ ಸಂಕಲ್ಪ, ಸಮರ್ಪಣೆ, ಭಕ್ತಿಭಾವವನ್ನು ದೃಢೀಕರಿಸುತ್ತದೆ. ಬ್ರಹ್ಮಚಾರಿಣಿಯು ಕಿತ್ತಳೆಯ ಬಣ್ಣದ ಸೀರೆಯನ್ನು ಉಟ್ಟಿರುತ್ತಾಳೆ. ಅದು ಕಾಂತಿಯ ಹಾಗೂ ಕಂಪನದ ಸಂಕೇತವು. ದೇವಿಯ ಈ ಅವತಾರವು ಮಂಗಳ ಗ್ರಹವನ್ನು ಪ್ರತಿನಿಧಿಸುವ ಈಕೆಯನ್ನು ಶುದ್ಧ ಹೃದಯದಿಂದ ಪೂಜಿಸಿದರೆ ಕೆಟ್ಟ ಸಂಗತಿಗಳನ್ನು ದೂರ ಮಾಡುತ್ತಾಳೆ. ಕೈಯಲ್ಲಿ ಕಮಂಡಲ, ಜಪಮಾಲೆ ಹಿಡಿದು ಬರೀ ಕಾಲಿನಲ್ಲಿ ನಡೆಯುತ್ತಾಳೆ. ಚಂದ್ರಘಂಟ. ಶುಕ್ರ ಗ್ರಹವನ್ನು ಪ್ರತಿನಿಧಿಸುವ ಈಕೆಯನ್ನು ಪೂಜಿಸಿದರೆ ನಿರ್ಭಯತೆಯನ್ನು ತನ್ನ ಭಕ್ತರಿಗೆ ಕರುಣಿಸುತ್ತಾಳೆ. ನವರಾತ್ರಿಯ 3ನೆಯ ದಿನ ತೃತೀಯೆ ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತದೆ. ಈಕೆ ಶ್ವೇತವಸ್ತ್ರಧಾರಿಣಿಯಾಗಿ 10 ಕೈಗಳಿಂದ ಕೂಡಿದ್ದು ಎಲ್ಲ ಕೈಗಳಲ್ಲೂ ಶಕ್ತಿಯುತವಾದ ಆಯುಧಗಳನ್ನು ಹೊಂದಿರುತ್ತಾಳೆ. ಈಕೆಯು ಶಾಂತಿ, ಶುಚಿತ್ವ, ಪ್ರಸನ್ನ ಚಿತ್ತವನ್ನು ಬಿಂಬಿಸುತ್ತಾಳೆ. ಅರ್ಧಚಂದ್ರ ಗಂಟೆಯಾಕಾರದಲ್ಲಿರುವುದರಿಂದ ಚಂದ್ರಘಂಟ ಎಂದು ಕರೆಯಲ್ಪಡುತ್ತಾಳೆ. ಕೂಷ್ಮಾಂಡ. ನವರಾತ್ರಿಯ 4ನೆಯ ದಿನ ಚತುರ್ಥಿ. ಕೂಷ್ಮಾಂಡ ದೇವಿಯ ಆರಾಧನೆ. ದುರ್ಗಿಯ ಇನ್ನೊಂದು ಅವತಾರ. ಸೂರ್ಯನನ್ನು ಪ್ರತಿನಿಧಿಸುವ ಈಕೆ ಸೂರ್ಯನಂತೆ ಪ್ರಕಾಶಿಸುತ್ತಾಳೆ. ಕೆಂಪು ಸೀರೆಯನ್ನು ಉಟ್ಟು ವಿವಿಧ ಅಸ್ತ್ರಗಳಿಂದ ದುಷ್ಟಶಕ್ತಿಯನ್ನು ನಿಗ್ರಹಿಸುತ್ತಾಳೆ ಎನ್ನುವ ದೃಢ ನಂಬಿಕೆ. ಕೆಂಪು ಬಣ್ಣ ಕಲ್ಯಾಣಕರ, ಭವ್ಯ ಹಾಗೂ ಕ್ರೋಧಗಳ ಸಂಕೇತ. ಭೂಮಂಡಲವನ್ನು ತನ್ನ ಒಂದು ನಗುವಿನಿಂದ ಸೃಷ್ಟಿಸಿದಳು ಎನ್ನಲಾಗಿದೆ. ಸುಂದರವಾಗಿಯೂ ಧೈರ್ಯದಿಂದಲೂ ಕೂಡಿದವಳಾಗಿದ್ದಾಳೆ. ಭಕ್ತರ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿ ರಕ್ಷಿಸುತ್ತಾಳೆ ಎನ್ನುವ ನಂಬಿಕೆ. ಸಿಂಹ ಇವಳ ವಾಹನ. 5ನೆಯ ದಿನ ಸ್ಕಂದಮಾತ. 5ನೆಯ ದಿನ ಪಂಚಮಿ. ಸ್ಕಂದಮಾತೆಯ ಆರಾಧನೆ. ಸ್ಕಂದ ಅಂದರೆ ಕಾರ್ತಿಕೇಯನ ತಾಯಿ. ಅಗ್ನಿದೇವತೆ ಎಂದು ಕರೆಯಲ್ಪಡುತ್ತಾಳೆ. 3 ಕಣ್ಣುಗಳಿಂದ ಕೂಡಿದ್ದು ಕಮಲದ ಮೇಲೆ ವಿರಾಜಮಾನವಾಗಿದ್ದಾಳೆ. ಸ್ಕಂದನು ದೇವಗಣಗಳಿಗೆ ಮುಖ್ಯಸ್ಥ. ಪಂಚಮಿ ದಿನದ ಬಣ್ಣ ಕಡು ನೀಲಿ. ಇದು ಆರೋಗ್ಯಕರ ಹಾಗೂ ಐಶ್ವರ್ಯದ ಸಂಕೇತ. ಲಲಿತಾ ದೇವಿಯನ್ನು ಪೂಜಿಸಲಾಗುತ್ತದೆ.